ಶಾಂತಮ್ಮ ಶಾಂತಮ್ಮ ಶಾಂತಮ್ಮ. ಓ ಅಕ್ಕ, ಬಾ ಬಾ. ಎಗ್ ರೈಸ್ ಅಂಗಡಿಗೆ ನಾನೇ ಬರೋಣ ಅಂತ ಅನ್ಕೊಂಡಿದ್ದೆ. ಇನ್ನೂ ಲೇಟ್ ಆಗಲ್ವೇ ನೀವು ಓಪನ್ ಮಾಡೋದು? ಮಧ್ಯಾಹ್ನದಂಗೆ ಬರೋಣಿ ಅಂತ ಸುಮ್ಕಾದೆ. ಬರ್ರಿ ಬರ್ರಿ ಕುಂತ್ಕೊ ಬರ್ರಿ. ಎಲ್ಲಿ ಅವಣ್ಣ ಕಾಣ್ತಾನೆ ಇಲ್ಲ ಇವತ್ತು ಭಾನುವಾರ? ಅವರು ಬಟ್ಟೆ ಅಂಗಡಿ ಬಿಸ್ನೆಸ್ ಅಲ್ವಾ, ಭಾನುವಾರದ ಹೊತ್ತಿಗೆ ಶಾನೆ ಜನ ಇರ್ತಾರಂತೆ. ಶಾನೆ ರಸ್ ಅಂತೆ ಭಾನುವಾರ. ಅವ್ರಿಗೆ ಬ್ಯಾರೆ ದಿನ ರಜಾ ಕೊಡ್ತಾರೆ ವಾರದಾಗೆ. ಸೋಮವಾರದಿಂದ ಶುಕ್ರವಾರ ತನಕ ಬ್ಯಾರೆ ದಿನ ತಗೋಬೋದು. ಆದ್ರೆ ಇಂಥ ಟೈಮಾಗೆಲ್ಲ ನನಗೆ ತಗೊಳಕ್ ಆಗಕ್ಕಿಲ್ಲ. ಕೊಡೋದು ಇಲ್ಲ ಅವರು, ಅದಕ್ಕೆ ತಗೊಳ್ಳೋದು ಇಲ್ಲ. ಯಾಕೆ ಏನಾರ ಮಾತಾಡ್ಬೇಕಿತ್ತಾ? ಅವ್ರ ಹತ್ರ ಅಲ್ಲ, ನಿನ್ನ ಹತ್ರ ಹೊಸಿ ಮಾತಾಡ್ಬೇಕಿತ್ತು, ಅದಕ್ಕೆ ಏನೇ ಬಂದೆ. ಎಲ್ಲಿ ಹುಡುಗರು ಕಾಣ್ತಾನೆ ಇಲ್ವಲ್ಲ, ಎಲ್ಲೋಗ್ಬಿಟ್ರು? ಏ ಹೋಗು ಆಟಾಡಕ್ಕೆ ಈಚೆ ಕಡೆ. ಇವತ್ತು ಭಾನುವಾರ ಹುಡುಗರೆಲ್ಲ ಸ್ಯಾನೆ. ಅಯ್ಯೋ ಈಚೆ ಕಡೆ ಎಲ್ಲ ಕಿಚ್ಚಾಡ್ಕೊಂಡು ಪರ್ಚಾಡ್ಕೊಂಡು ಆಟಾಡ್ಕತಿರ್ತಾರೆ. ಮಕ್ಳನ್ನ ಸ್ಯಾನೆ ಮನೆನ ಕೂಡಾಕಬಾರ್ದು ಅಂತ ನಾನೇ ಕಳಿಸ್ಬಿಡ್ತೀನಿ ಅತ್ತಗೆ. ಹೋದ್ರೋಗ್ಲಿ ಅಂತ. ಬಾ ಲಕ್ಷ್ಮಕ್ಕ ಕುಂತ್ಕ ಬಾ, ಕಾಪಿ ಇಕ್ಕಬಿಟ್ಟು ಬರ್ತೀನಿ ಇರು. ಇವತ್ತು ಇವಳ ಹತ್ರ ಎಲ್ಲ ವಿಷಯನೂ ಮಾತಾಡ್ಬೇಕು. ಹೆಂಗನ ಮಾಡಿ ಮಮತಿ ಅವಳಿಯನ್ನ ಇವಳೆ ನೀನು ಮದುವೆ ಮಾಡ್ಕೊಳಂಗೆ ಮಾಡಬೇಕು. ಇಬ್ರು ಜೀವನನೂ ಸೆಟ್ಲ್ ಆಯ್ತದೆ. ಅವಳಂತೂ ಯಾವುದೋ ಹುಡುಗನ ಹುಡಿಕೊಂಡು ಹೊಂಟವಳೆ. ಚೀನಾ ಹುಡುಗನ ಅಂತ ಹೇಳ್ಬಿಟ್ಟು ಇನ್ನು ಪಾಪ ಇವರಿಬ್ರು ಇನ್ನೇನು ಮಾಡ್ತಾರೆ? ಒಬ್ರಿಗೆ ಡೈವರ್ಸು, ಒಬ್ರಿಗೆ ಗಂಡಿಲ್ಲ. ಹೆಂಗೋ ಅತ್ತಾಗೆ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಜೀವನ ಆಯ್ತದೆ. ಕಿತ್ತಾಡ್ಕೊಂಡು ಹೋದ್ರೆ ಆಯ್ತದ? ಹೆಂಗೋ ಅತ್ತಾಗ ಸಂದಕ್ಕಿದ್ರೆ ಸಾಕು. ಸ್ವಲ್ಪ ತರಬೇಕಿತ್ತು ತಾನೇ ಕಾಪಿ? ಅಯ್ಯೋ ತಗೊಳ್ಳಿ ಪರವಾಗಿಲ್ಲ. ಹೇಳಕ್ಕ ಏನೋ ಮಾತಾಡ್ಬೇಕು ಅಂತ ಇಷ್ಟು ದೂರ ಬಂದ್ಬಿಟ್ಟಲ್ಲ. ನೀನೇನು ಇಷ್ಟು ದೂರ ಎಲ್ಲ ಮಾತಾಡಕ್ಕೆ ಅಂತ ಬರೋದಿಲ್ಲ ಶಾನೆ. ಯಾವಾಗೋ ಒಂದೊಂದ್ಸಲ ಬರೋದು ಮಾತಾಡಬೇಕು ಹಂಗೆ ಹಿಂಗೆ ಅಂತ ಹೇಳು ಪರವಾಗಿಲ್ಲ. ಏನಿಸ್ಯಾ? ಏನೂ ಇಲ್ಲ. ಅಲ್ಲ ಇವಳು ನೋಡ್ದ ತೇಜ? ನಾನು ಬರ್ಬೇಕಾರೆ ದಾರಿನಾಗ ನೋಡಿದೆ, ಅದು ಯಾವುದೋ ಒಂದು ಹುಡುಗನ್ನ ಹಿಡ್ಕೊಂಬಿಟ್ಟು ತೇಜ ನಾನು ಇವನ್ನೇನಿಯ ಮದುವೆ ಮಾಡ್ಕೊಳ್ಳೋದು, ಚೀನಾ ಹುಡುಗ ಅದಕ್ಕೇನಿ ಅಂತೇಳ್ಬಿಟ್ಟು ಯಾವುದೋ ಹುಡುಗನ ಜೊತೆ ಆ ತೇಜ ಮದುವೆನೇನಿಯ ಸೆಟ್ ಮಾಡ್ಕೊಂಬಿಟ್ಟವಳೆ. ಇನ್ನು ಡೈವರ್ಸ್ ಏನಿಯ ತಗೊಂಡಿಲ್ಲ ಗಂಡಂತಾಗೆ, ಆಗ್ಲೇನಿಯ ಹುಡುಗನ್ನ ಫಿಕ್ಸ್ ಮಾಡ್ಕೊಂಬಿಟ್ಟವಳೆ. ಹೌದೇನೋ ಇಷ್ಟು ಬಿರ್ನ ಮೊನ್ನೆ ತಾನೇ ಬಂದಿದ್ಲು ಮಂತಾಗ ಬಂದ್ಬಿಟ್ಟು ನಂಗೆ ಡೈವರ್ಸ್ ಕೊಡು ಹಂಗೆ ಹಿಂಗೆ ಅಂತ ಏನೋ ಕೇಳ್ತಾ ಇದ್ಲು. ಇವ್ರು ಸರಿ ನಿನ್ನಿಷ್ಟ ಕೊಡ್ತೀನಿ ತಗ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಇಷ್ಟು ಬೀರ್ನ ಇನ್ನೊಂದು ಮದುವೆ ಏನಿಯ ಸೆಟ್ ಮಾಡ್ಕೊಂಬಿಟ್ಟವಳೆ ಅಂದರೆ ಎಲ್ಲ ಮೊದಲೇ ಏನಿಯ ಪಿಲ್ಲನ್ ಮಾಡ್ಕೊಂಡಿದ್ಲು ಅಂತ ಅನ್ನಿಸ್ತದೆ. ಅದೇ ಇವ್ರಿಗೆ ಏನಿಯ ಗೊತ್ತಿಲ್ಲ ಅಷ್ಟೇ ಏನಿಯ. ಪರವಾಗಿಲ್ಲ. ಮಳ್ಳಿ ಅದಕ್ಕೆ ಏನಿಯ ಡೈವರ್ಸ್ಗೆ ಅಪ್ಲೈ ಮಾಡಿರೋದು. ನಾನೆಲ್ಲೋ ನನ್ನ ಮೇಲೆ ಇದಕ್ಕೆ ಅಪ್ಲೈ ಮಾಡ್ಕೊಂಡವಳು ಡೈವರ್ಸ್ಗೆ ಅಂತ ಅನ್ಕೊಂಡೆ. ನನ್ನ ಮೇಲೆ ತಿಳ್ಕಲ್ಲ. ಇವಳೆ ಯಾವನ್ನೋ ನೋಡ್ಕೊಂಡು ಹಿಂಗೆ ಅಪ್ಲೈ ಮಾಡ್ಕೊಂಡಿರೋದು. ಅದೇನು ಬಂಡವಾಳ ಬಾಳ್ತಾವಳ ನಾವ. ನನಗೂ ಕೇಳೋಂದು ಕಡೆ ಬೇಜಾರಾಯ್ತು. ಎಳೆ ಮಗ ಎಲ್ಲಿ ಅಂತ ನೋಡ್ಕೊತಾರೆ ಹೇಳು? ಎಲ್ಲಿ ಅಂತ ನೋಡ್ಕೊಂಡು ಎಲ್ಲಿ ಅಂತ ಮಾಡ್ಕೊತದವ ಅಣ್ಣ? ಎಳೆ ಮಗನ ಕಟ್ಕೊಂಡು ಕೆಲಸ ನೋಡ್ಕೊಂಡು ಅಡುಗೆ ಪಡುಗೆ ಮಾಡ್ಕೊಂಡು ಮಗನ ಸಾಕೋದು ಅಂದ್ರೆ ಸುಮ್ಮನೆ ಆಯ್ತದ? ನನಗಂತೂ ಒಂಥರ ಬೇಜಾರಾಯ್ತದ ನೆನೆಸ್ಕೊಂಡ್ರೆ ನೀನು. ಹೆಣ್ಮಕ್ಳು ಹೆಂಗೋ ಸಾಕ್ಬಿಡ್ತಾರೆ ಮಕ್ಕಳನ್ನ. ಆದರೆ ಗಂಡು ಮಕ್ಕಳು ನೀನು ಏನೇನ ಹೇಳು ಶಾಂತಮ್ಮ, ಗಂಡು ಮಕ್ಕಳು ಕೈಲಿ ನಾವು ಸಾಕ್ತೀವಲ್ಲ ಹಂಗೆ ಸಾಕೋಕ್ಕಾಗಕ್ಕಿಲ್ಲ ಬಿಡು ಅಲ್ವೇ? ಕಣಕ್ಕ, ಅಷ್ಟೊಂದು ಹೆಣ್ಮಕ್ಳು ಬೆಳೆಸ್ದಂಗೆ ಬೆಳೆಸೋಕ್ಕೇನು ಗಂಡು ಮಕ್ಕಳು ಬರೋಕ್ಕಿಲ್ಲ. ನಾ ಕಂಡಂಗೆ ಅಂತ ಏನೋ ಇದಿಲ್ಲ ಬಿಡು. ನಾನು ನೋಡಿದ್ದೀನಿ. ಶಾಂತಮ್ಮ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ಅಕ್ಕಯ್ಯ ಏನಪ್ಪ ಸುಮ್ಕೇನೆ ಹೆಂಗೆ ಸಿಕ್ಕ್ರೆ ಹಂಗೇನಿಯ ಮಾತಾಡ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಒಬ್ಬಂಟಿ. ಎಷ್ಟು ವರ್ಷ ನೀನು ಹಿಂಗೆ ಇರೋಕ್ಕಾಯ್ತದೆ ಹೇಳು? ಮಗನು ಚಿಕ್ಕೋನು, ಅವನು ಓದಿಸ್ಬೇಕು ಬೆಳೆಸ್ಬೇಕು. 4 ಜನ 4 ಥರ ಮಾತಾಡ್ತಾರೆ, 4 ಜನ 4 ಥರ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಿನಗೂ ಗೊತ್ತಿಲ್ದಿರೋದು ಏನೈತೆ? ಗಂಡಿಲ್ಲ ಅಂತ ಅಂದಿದ್ದಕ್ಕೇನಿಯ ಜನ ಹೆಂಗೆ ಸಿಕ್ಕ್ರೆ ಹಂಗೆ ಏನೇ ನಿನ್ನ ಬಗ್ಗೆ ಮಾತಾಡ್ತಾವ್ರೆ. ಅದು ನಿನಗೂ ಗೊತ್ತು, ಎಲ್ಲ ನೀನು ಅನುಭವಿಸಿದ್ಯಾ. ಏನೋ ನಾನು ಕೆಲಸ ಕೊಟ್ಟಿರೋದಕ್ಕೆ ನನ್ನ ಕೆಲಸದಿಂದ ನಿನ್ನ ಜೀವನ ಸಾಕ್ತೈತೆ. ಇಲ್ಲಾಂದರೆ ಕೂಲಿಗೆ ಹೋಗೋದು ಅದು ಇದು ತಪ್ಪಕ್ಕಿಲ್ಲ. ಈ ಮನೆಯೂ ಹಳೇ ಮನೆ. 2 ಕುರಿ ಮರಿಗಳು ಅವು ಇವು ಇಟ್ಕೊಂಡು ಎಷ್ಟು ದಿನ ಅಂತ ನೀನು ತಾನೇ ಒಬ್ಬಳೇ ನೀವು ಒಬ್ಬಂಟಿ ಜೀವನ ಮಾಡ್ತೀಯ ಹೇಳು? ಯೋಚನೆ ಮಾಡು. ಗೊತ್ತು ಕಣಕ್ಕ, ಸ್ಯಾನೆ ಕಷ್ಟ ಐತೆ ನಂದು ಜೀವನ. ಏನು ಅಷ್ಟೊಂದು ಸುಲಭವಾಗಿಲ್ಲ ಗೊತ್ತು. ನಾನು ಹಣೆ ಬರಹ ಕಣಕ್ಕ, ಏನು ಮಾಡೋಕ್ಕಾಯ್ತದೆ? ದೇವ್ರು ನಾನು ಹಣೆನಾಗಿದೆ ಬರ್ದಿದ್ರೆ ನಾನು ಇನ್ನೇನು ಮಾಡೋಕ್ಕಾಗಿಲ್ಲ. ನಾನು ಹಣೆ ಬರಹಕ್ಕೆ ಹೊಣೆ ಯಾರಕ್ಕ? ಹಣೆ ಬರಹನ ಏನು ಮಾಡೋಕೆ ತಪ್ಸೋಕ್ಕಾಗಲ್ಲ. ಆದರೆ ನಾನು ಒಂದೇನು ಹೇಳ್ತೀನಿ, ಜನರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಈಗ ಹೆಂಗೋನು ತೇಜನ ಗಂಡ ಅವನಲ್ಲ ಈ ಡೈವರ್ಸ್ ಎಲ್ಲ ತಗೋತಾವ್ರೆ. ತೇಜನೂ ಬೇರೆ ಮದುವೆ ಮಾಡ್ಕೊತಾವಳೆ. ಅದು ಯಾವುದೋ ಚೀನಾಗ ಹೊಂಟೋಯ್ತಾಳೆ ಅಂತ ಇಲ್ಲಿರಕ್ಕಿಲ್ವಂತೆ. ಪಾಪ ಇವಣ್ಣ ಏನೂ ಮಗ ನೋಡ್ಕೊಂಡು ಮನೆ ಕೆಲಸ ಅದು ಇದು ನೋಡ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಭಾಳ ಕಷ್ಟ ಆಯ್ತದೆ ಎಲ್ಲನೂ ಮಾಡೋಕ್ಕೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೀನು ಯಾಕೆ ಸುಮ್ಮನೆ ಈ ಹಣ್ಣು ಮದುವೆ ಮಾಡ್ಕೋಬಾರ್ದು? ತುಂಬ ಒಳ್ಳೆಯವನಲ್ವಾ? ಇದೇನಕ್ಕ ಹಿಂಗಂದ್ಬಿಟ್ಟೆ? ನಾನು ಇನ್ನೊಂದು ಮದುವೆ ಮಾಡ್ಕೊಳಕ್ಕಾಯ್ತದ? ನಾನು ಇನ್ನೊಂದು ಮದುವೆ ಮಾಡ್ಕೊಬಿಟ್ರೆ ಅಯ್ಯಪ್ಪ ನಮ್ಮ ಕಡೆ ಎಲ್ಲ ಒಪ್ಪಕ್ಕಿಲ್ಲ ಕಣಕ್ಕ. ಇನ್ನೊಂದು ಮದುವೆಗಿದ್ವಿ ಅಂದ್ಬಿಟ್ರೆ ಎಕ್ಕಡೆ ತಗೊಂಡು ಹೊಡೆದ್ಬಿಡ್ತಾರೆ ಅಷ್ಟೇನಿಯ. ಅದ್ರಾಗೂ ನಮ್ಮ ಅತ್ತೆ ಆಯಮ್ಮ ಮಗಳು ಮನೆಯಾಗವಳೆ. ಆಯಮ್ಮ ಒಪ್ಪಳೆ ಹೇಳು ನಮ್ಮ ಅತ್ತೆ. ಯವ್ವ ರಾಕ್ಷಸಿ, ಒಪ್ಪಕ್ಕಿಲ್ಲ. ಅಷ್ಟೇ ಅಲ್ಲ, ಅಯ್ಯೋ ನಮ್ಮ ಮನೆಗಳಿಗೆಲ್ಲ ಅವರು ಇವರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಕುಂತ್ಕೋಬೇಕು. ಶಾನೆ ಕಷ್ಟ ಆಗ್ತದೆ. ಹಂಗೆಲ್ಲ ಒಪ್ಕೊಳ್ಳೋ ಜನನೇನಿಯ ಅಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಸುಮ್ಮನಿರಿ. ಹಿಂಗೆ ಹೆಂಗೋ ಸಂದಕೈತೆ ಹಿಂಗೆ ಇದು ಬಿಡ್ತೀವಿ. ಹಾಗೆಲ್ಲನೂ ಮದುವೆ ಮಾಡ್ಕೊಳ್ಳೋದು ಅದು ಇದು ಅಂತ ಹೋಗ್ಬಿಟ್ರೆ ಅಯ್ಯಪ್ಪ ನಮ್ಮ
ಸಂಪ್ರದಾಯದಾಗ ಹಂಗೆಲ್ಲ ಒಪ್ಪಲ್ಲ ಎರಡೆರಡು ಮದುವೆಯ ಯಾವಳ ಮೂರು ಬಿಟ್ರ ಬಿಕ್ನಾಸಿ ಆಯ್ತಾಳೆ ಅಂದರೆ ನಾವು ಮದುವೆ ಮಾಡ್ಕೊಳಕ್ಕಾಯ್ತದ ಮೂರು ಮೂರು ಮದುವೆಯ ದೇವ್ರನ್ನ ನಂಗೆ ಇಷ್ಟ ಇಲ್ಲ ಕಣಕ್ಕೋ. ಓಹೋ ನಮ್ಮ ಮನೆ ಕಡೆ ಒಪ್ಪೋದು ಇಲ್ಲ, ನಂಗೆ ಇಷ್ಟನೂ ಇಲ್ಲ ತಗ. ನೋಡಮ್ಮಿ, ಶಾಸ್ತ್ರ ಸಂಪ್ರದಾಯ ಇರಬೇಕು, ಆದರೆ ನಾವೇ ಹಾಳಾಗೋಗವಷ್ಟು ಇರಬಾರ್ದು. ನೀನು ಏನು ಅನ್ಕೊಂಬಿಟ್ಟಿದ್ದೀಗ, ನೀನು ಏನಾಯ್ತದೆ? ಯಾಕೆ ಹಿಂಗಾಡಿಗೆ ನೀನು ಏನಾಯ್ತದೆ ಇವಾಗ ಹೇಳು? ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನ ಸೆಟ್ಲ್ ಆಗಕ್ಕಿಲ್ವಾ? ನಿನಗೆ ಯಾರೋ ದುಡ್ಡು ತಂದಾಕ್ತಾರೆ, ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡಿರ್ಬೋದಲ್ವ ನೀನು? ಯಾಕೆ ಹಿಂಗಾಡ್ತಾ ಇದ್ದೀಗ ನೀನು ಹೇಳು? ನೋಡು, ಈಗ ನಾನು ಹೇಳೋದನ್ನ ಕೇಳು ನೀನು ಸರಿಯಾಗಿ. ಈಗ ಮದುವೆ ಮಾಡ್ಕೊಂಡ್ರೆ ಏನು ನಿನ್ನ ಗಂಟೆ ಏನು ಹೋಗಕ್ಕಿಲ್ಲ. ಮದುವೆ ಮಾಡ್ಕೊಂಡ್ರೆ ಆರಾಮಾಗಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗೋದು ಕಲಿ ನೀನು. ಅವ್ರು ಹಂಗಂತಾರೆ, ನಮ್ಮ ಅತ್ತೆ ಹಿಂಗಂತದೆ ಅಂದರೆ ನೀನು ಯಾರು ನೋಡ್ಕೊಂತಾರೆ ಮುಂದಕ್ಕೆ? ನಿನ್ನ ಮಗ ಇವಾಗ ಏನೋ ದೊಡ್ಡ ಓದಬೇಕು ಅಂತ ಅನ್ಕೋತಾನೆ, ಡಾಕ್ಟ್ರು ಏನಾರ ಓದಬೇಕು ಅನ್ಕೋತಾನೆ ಅನ್ಕ. ಆವಾಗ ಯಾರು ಕೊಟ್ಟರು ಕಾಸ? ನೀನೇ ಯೋಚನೆ ಮಾಡು. ಯಾರು ಬಂದು ಕಾಸು ಕೊಡ್ತಾರೆ ನಿನಗೆ? ಯಾರು ಕೊಡೋಕ್ಕಿಲ್ಲ ಕಣಮ್ಮಿ. ನಿಮ್ಮ ಅತ್ತೆ ಇನ್ನೊಂದು 10 ವರ್ಷ ಇತ್ತು ಸತ್ತೋಯ್ತಾಳೆ, ನಿಂದೆ ಜೀವನ ಎಲ್ಲನೂ. ಯೋಚನೆ ಮಾಡು. ಆವಣ್ಣ ಏನು ಭಾಳ ಒಳ್ಳೇದು. ನಾನು ಆವಣ್ಣಯಿಂದಾಗೂ ಒಂದು ಕಿತ ಮಾತಾಡಿ ನೋಡ್ತೀನಿ. ಅಯ್ಯೋ ಕಾಲ, ನೀನು ಹೇಳೋದೇನೋ ಸರಿನೇ, ಆದರೂ ನನಗೆ ಜೀವ ಎಲ್ಲ ಒಂಥರ ಹೊಡ್ಕೊಂಡಂಗೆ ಆಯ್ತದೆ, ಭಯನೂ ಆಯ್ತದೆ ನಂಗಂತೂ. ಇನ್ನೊಂದು ಮದುವೆ ಅಂದರೆ ಮೊದಲನೇ ಗಂಡಂತಾಗ ಬೋಲ್ ಅನ್ಬೋಸ್ಬಿಟ್ಟಿದ್ದೀನ, ನೋವು ಎಲ್ಲನೂ. ಅದಕ್ಕೆ ಒಂಥರ ನನಗೆ ಒಂಥರ ಆಯ್ತದೆ. ಊರು ಜನ ಎಲ್ಲ ಏನಂದ್ರೆ ಅದೇ ಮಾತಾಡ್ಕೊತಾರೆ ನಮ್ಮ ಬಗ್ಗೆ ಎಲ್ಲನೂ. ಮಾತಾಡ್ಕೊಂಡ್ಲಿ ಬಿಡು, ಮಾತಾಡ್ಕೊಳ್ಳೋರು ಯಾರನ್ನ ಇಟ್ಕೊಟ್ಟಾರ ನಿಂಗೆ? ಓಹೋ, ಈಗ ನಾನೇನೋ ಬಂದು ನಿನಗೆ ಬಾಮಿ ಕೆಲಸ ಮಾಡುವಂಥ ಕೆಲಸ ಕೊಟ್ಟೆ, ನಾನೇನು ಪುಕ್ಸಟ್ಟೆ ಕಾಸು ಕೊಟ್ಟು ನೀನು ಕೆಲಸ ಮಾಡೋದು ಕಾಸು ಕೊಡ್ತಿರೋದು. ಹಂಗೇನೆನಿಯ ಊರಾಗ ಎಲ್ಲನೂ ಹಂಗೇನೆನಿಯ. ಕಷ್ಟ ಅಂದರೆ ಯಾರೂ ಬರೋಕ್ಕಿಲ್ಲ. ನಿನ್ನ ಪಾಡು ನೀನು ಹೋಗು. ಈಗ ನೀನೇನು ಯಾರಿಗೂ ಮೋಸ ಮಾಡ್ತಿಲ್ಲ. ಆ ತೇಜ ಇನ್ನೊಂದು ಚೀನಾ ಹುಡುಗನ ಮದುವೆ ಮಾಡ್ಕೊಂಡು ಹೋಯ್ತಾವಳೆ, ಅವಳ ಪಾಡುಗಳು ಸಂತೋಷವಾಗಿತ್ತಾಳೆ, ನಿನ್ನ ಪಾಡು ನೀನು ಆರಾಮಾಗಿರು. ಆದ್ರಾಗೂ ನೀನೇನು ಗಂಡ ಹೆಂಡ್ತಿನ ದೂರ ಮಾಡ್ಬಿಟ್ಟೇನು ಮದುವೆ ಮಾಡ್ಕೊತಿಲ್ವಲ್ಲ, ಅದು ನಿಂಗೂ ಗೊತ್ತಲ್ಲ. ಹಾಂ, ನನಗೂ ಗೊತ್ತು. ಹೌದು, ತೇಜ ಅವರೆಲ್ಲ ಅವರಷ್ಟು ಅವರೇ ಬಂದು ಡೈವರ್ಸ್ ಕೇಳಿದ್ದು ಎಲ್ಲ ಗೊತ್ತು. ಆದರೂ ನಮ್ಮ ಅತ್ತೆನೊಂದು ಮಾತು ಕೇಳಬೇಕು ಕಣಕ್ಕ. ಅದ್ರಾಗ ಅವ್ರಿಗೆ ಇಷ್ಟ ಆಯಿತೋ ಇಷ್ಟ ಇಲ್ವೋ, ಅವ್ರನ್ನೂ ಒಂದು ಮಾತು ಕೇಳಬೇಕಲ್ಲ. ಅವ್ರಿಗೆ ಏನಾಯ್ತೋ ಮನಸ್ಸಾಗೆ, ಹಂಗೇನಿಯ ಇಷ್ಟ ಆಯಿತೋ ಇಷ್ಟ ಇಲ್ವೋ ಅದನ್ನೂ ಗೊತ್ತಿಲ್ವಲ್ಲ. ಎಲ್ಲ ತಿಳ್ಕೊಂಡು ಆಮೇಕಿಂತ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀನಿ ಕಣಕ್ಕ. ಕುಂತ್ಕೊಂಡು ನಿಧಾನಕ್ಕೆ ನಿರ್ಧಾರ ಮಾಡು. ಇನ್ನೋರ್ದೆಲ್ಲ ಡೈವರ್ಸ್ ಆಗಕ್ಕೆ ಸುಮಾರು ಟೈಮ್ ಬೇಕು. ಅಷ್ಟಾಗಿ ಯೋಚನೆ ಮಾಡಿ ನಿರ್ಧಾರ ತಕ್ಕ ನೀನು. ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನು ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ. ನಾನು ಎಲ್ಲಾದ್ರೂ ಪರ್ಸ್ನಲ್ಲಾಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಬತ್ತಿತ್ತಾರಲ್ಲ ಕೆಲಸದಿಂದ ಅಲ್ಲೇ ದಾರಿನಾಗೆ ಮಾತಾಡ್ತೀನಿ, ಸುಮ್ಮನಿರು. ಇಲ್ಲಿ ಇಬ್ರು ಕೂರಿಸ್ಕೊಂಡು ಮಾತಾಡೋದಕ್ಕಿನ್ನೂ ಒಬ್ಬೊಬ್ರು ಮನ್ಸಾಗಿ ಏನೈತೆ ಅಂತ ಕುಂತ್ಕೊಂಡು ಮಾತಾಡಿದ್ರೆ ಅಲ್ವೇ ಎಲ್ಲ ಸೊರ್ಬರೋದು. ನಾನು ಮಾತಾಡ್ತೀನಿ, ನೀನು ಎಲ್ಲ ರೆಡಿ ಮಾಡ್ಕ ಅಷ್ಟೇನೇ. ಆದರೂ ಕಣಕ್ಕ, ನನಗಂತೂ ಒಂಥರ ಟೆನ್ಷನ್ನು, ಭಯ. ಆಯಿತು ಬಿಡಕ್ಕ, ನೀನು ಹೇಳಿದ್ಯಾ ನನ್ನ ಜೀವನಕ್ಕೆ ನೀನೇ ಒಂದು ದೊಡ್ಡ ಮಾರ್ಗದರ್ಶಿ ಥರ ಕೊಟ್ಟಿದ್ದೀಗ ನೀನೇನೇನಿಯ. ನೀನು ಇಷ್ಟೆಲ್ಲ ಹೇಳಿದ್ಯಾ ಅಂದಮೇಲೆ ನಾನೇ ಪ್ರಯತ್ನ ಪಡ್ತೀನಿ. ಏನಾಯ್ತದೋ ಅದಾಗಲಿ, ನಾನು ನೋಡ್ತೀನಿ. ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅತ್ತೆನೊಂದು ಕಿತ ಮಾತು ಕೇಳ್ತೀನಿ. ಅದಕ್ಕೂ ಮುಂಚೆ ಇವ್ರನ್ನ ನೀವೇ ಕೇಳಿ ಅವ್ರ ಮನಸ್ಸಾಗಿ ಏನೈತೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ನೀನು ಇಷ್ಟು ಹೇಳ್ದಲ್ಲ, ನಂಗೆ ಇವಾಗ ಹೊಸಿ ಸಮಾಧಾನ ಆಯ್ತಮ್ಮ. ಸರಿ, ಅವ್ರನ್ನೂ ಕೇಳ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ ಹೇಳು. ಆಮೇಲೆ ಬೇಗ ಎಗ್ ರೈಸ್ ಅಂಗಡಿ ತಗ ಬಾ, ಇವತ್ತು ಭಾನುವಾರ ಅಲ್ವಾ, ಜನ ಶಾನೆ ಇರ್ತಾರೆ. ಒಂದು 12-12:30 ಹಂಗೆ ಓಪನ್ ಮಾಡೋಣ, ಬಂದ್ಬಿಡು. ಸರಿ ಅಕ್ಕ. ಹೇಳು ಲಕ್ಷ್ಮು, ಏನೋ ಮಾತಾಡಕ್ಕೆ ಬಂದಿದ್ದಂಗಿದ್ಯಾ? ಹ್ಞೂ ಅಣ್ಣ, ನಿಂತಾಗೆ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಅದೇ ನೀನು ಮ್ಯಾಂಡ್ರವಳಲ್ಲ ತೇಜ, ಅವಳು ಯಾರನ್ನೋ ಚೀನಾ ಹುಡುಗನೇನೋ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಊರು ತುಂಬ ಹುಡುಗನ ಹಿಡ್ಕೊಂಡು ಓಡಾಡ್ತಾ ಇದ್ಲು. ಏನನ್ನ ಮಾಡ್ಕೊಂಡ್ಲಿ ಬಿಡು ಲಕ್ಷ್ಮು, ಅವಳ ಸುದ್ದಿ ನನಗೆ ಯಾಕೆ? ಅವಳನ್ನ ಕಂಡ್ರೆ ನಂಗೆ ಮೈಯೆಲ್ಲ ಉರಿದೋಯ್ತದೆ ನಂಗಂತೂ. ಅವಳನ್ನ ಕಂಡ್ರೆ ನನಗಂತೂ ಆಗಕ್ಕಿಲ್ಲ. ಅವಳೇನು ಉಸಿ ಆಡ್ತಾಳೆ ಅಂತ ಅನ್ಕೋಬಿಟ್ಟ. ಅಯ್ಯೋ ದೇವ್ರೆ, ನನಗಂತೂ ಅವಳು ಸವಾಸನೆ ಸಾಕಾಗೋಗ್ಬಿಟ್ಟೈತೆ. ಡೈವರ್ಸ್ ಕೇಳೋಳೆ, ಡೈವರ್ಸ್ ಅಂತ ಕೊಟ್ಬಿಡ್ತೀನಿ. ಅಷ್ಟು ಬಿಟ್ಟರೆ ನನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ಜೀವನಾಂಶ ಅಂತ ಕೊಡೋಕೆ ನಂತಾಗ ಯಾವ ಜೀವನಾಂಶ ಕಾಸೂ ಇಲ್ಲ. ಏನನ್ನ ಮಾಡ್ಕೊಂಡು ಆಳು ಬಿದ್ದೋಗ್ಲಿ, ನನಗಂತೂ ಅವಳು ಸವಾಸನೆ ಬೇಡ. ಮುಟ್ಟಾಕ್ ಲಕ್ಷ್ಮು, ಅವಳು ಯಾವನ್ನ ಕಟ್ಕೊಂಡು ಏನನ್ನ ಮಾಡ್ಕೊಂಡು ಸಂಡಕ್ಕಿರಲಿ. ನಾನು ಮುಗಿನ ಮಕ ನೋಡೋಣ ಬೊತ್ತಾಳೆ ಅನ್ಕೊಂಡಿದ್ದೆ. ಇನ್ನು ಬಿಡು, ಜೀವನ ಪೂರ್ತಿ ನಾನು ನೋಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ. ನನ್ನ ಕಷ್ಟ ನನಗೆ ಗೊತ್ತು. ಏನೋ ಒಂದು ಮಾಡ್ಕೊಂಡು ಏನೋ ಒಂದು ಇದು ಮಾಡ್ಕೊಂಡು ಹೋಗ್ತೀನಿ. ಇಂಥದ್ದು ಇದ್ರದೊಳಗೆ ನಾನು ಎಲ್ಲೂ ನೋಡಿಲ್ಲ, ಮುಂದೆ ನೋಡೋದ್ರೂ ಇಲ್ಲ ಅಂತ ಅನ್ನಿಸ್ತದೆ. ಸಾಕು ಇವಳು ಸವಾಸ ನೆನೆಯ ಸಾಕು. ದರಿದ್ರದೊಳಗೆ ಇದ್ದಂಗೆ. ಬುಡಿ ಬೈಕಂಡು ಏನು ಮಾಡ್ತೀರಾ? ಬೈಕಂಡ್ರೇನಾರ ಅವಳು ಸೊರೈತಳ, ಸೊರಗಕ್ಕಿಲ್ಲ, ಎಂಥದೂ ಇಲ್ಲ. ಅಲ್ಲ, ಹಿಂಗೊಂದು ವಿಷಯ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಹೆಂಗೋ ನೀವು ಡೈವರ್ಸ್ ತಗೋತಾ ಇದ್ದೀರಾ? ತೇಜ ಇನ್ನೊಂದು ಮದುವೆ ಮಾಡ್ಕೊತಾವಳೆ. ನೀವು ಯಾಕೆ ಶಾಂತಮ್ಮನೇನಿಯ ಮದುವೆ ಮಾಡ್ಕೊಂಡು ಅವಳಿಗೂ ಒಂದು ಜೀವನ ಕೊಡಬಾರ್ದು ಹೇಳು? ಇದೇನು ಹಿಂಗೆ ಹೇಳ್ತಾ ಇದ್ದೀಗ? ಸುಮ್ಮಿರಮ್ಮ. ಶಾಂತಮ್ಮ ಪಾಪ ಒಳ್ಳೆನೇನಿಯ ಹಂಗಂತ ಸುಮ್ಮನೆ ಮದುವೆ ಮಾಡ್ಕೊತೀನಿ ಅಂತೆಲ್ಲ ಕೇಳಿ ಇವಾಗ ಹೆಂಗೋ ಉಳ್ಕೊಳ್ಳೋಕೆ ಜಾಗನ ಕೊಟ್ಟವಳೆ. ಆಮೇಗಿನ ಮದುವೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂದರೆ ಏನು ಮುರುವಾದ ಇದ್ದತ್ತ ನನಗೆ? ಯಪ್ಪ, ಯಾವ ಮರ್ಯಾದೆ ಪ್ರಶ್ನೆ ಮಾತಾಡಿರ ನೀವು? ನಾನು ಆಗ್ಲೇನೇ ಮಾತಾಡಿವ್ನಿ ಅವಳ ಹತ್ರನೂ. ಅವಳು ಅಂತಿದ್ಲ ಅವಳನ್ನೂ, ಅಯ್ಯೋ ನನಗೇನು ನಮ್ಮ ಅತ್ತೆ ಅವ್ರನ್ನು ಕೇಳಬೇಕಷ್ಟೇನಿಯಾ, ಅವ್ರಿಗೆ ಒಪ್ಪಿಗೆ ಆಯ್ತಾ ಇಲ್ವಾ ಅಂತ ಹೇಳ್ತಿದ್ಲು. ನೋಡಿ, ನೀವೇನೋ ಒಪ್ಕೊಂಡ್ರೆ ಆರಾಮಾಗಿ ಇಬ್ರು ಮದುವೆ ಮಾಡ್ಕೊಂಡು ನಿಮ್ಮದು ಒಂದು ಜೀವನ ಆಯ್ತದೆ. ನೋಡಿ, ನಿಮ್ಮ ಹೆಂಡತಿ ಅಂತೂ ಈ ಜನ್ಮದಾಗ ಬುದ್ಧಿ ಕಲಿಯೋಕ್ಕಿಲ್ಲ, ಯಾರನ್ನೋ ಕಟ್ಕೊಂಡು ಅವಳು ಅಂಟೋಯ್ತಾಳೆ ಚೀನಾಗೆ. ನೀವು ಒಬ್ಬರೇನಿಯ ಹಿಂಗಿರ್ಬೇಕಾಯ್ತದೆ.
ಒಂದ್ಕಿತ ನಿಮ್ಮ ಎಂಡ್ರೂ ಕೇಳಿ, ನನಗೇನು ಬೇಜಾರಿಲ್ಲ ಹಂಗಂತ ನಿಮ್ಮ ಎಂಡ್ರು ಮೋಸ ಮಾಡಿ ಅಂತ ನಾನು ಹೇಳ್ತಿಲ್ಲ. ಅವಳೇ ಬೇರೆ ಹುಡುಗನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬೇಕಾರೆ ಒಂದ್ಕಿತ ನೀವು ಫೈನಲಾಗಿ ಒಂದ್ಕಿತ ನಿಮ್ಮ ಎಂಡ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಅವಳೇನ ಸರಿ ಹಂಗೆ ಹಿಂಗೆ ಅಂತ ಒಪ್ಕೊಂಡ್ರೆ ಸುಮ್ಮನಾಗಿ. ಇಲ್ಲ ಅಂದರೆ ನನ್ನ ಪ್ರಕಾರ ನೀವು ಶಾಂತಮ್ಮನ ಮದುವೆ ಮಾಡ್ಕೊಂಡ್ರೆ ಊಟಕ್ಕೇನು ತೊಂದರೆ ಆಗಲ್ಲ, ಊಟ ಆಗ್ತಾಳೆ. ಹಂಗೆ ಮಗು ನೋಡ್ಕೊಳ್ಳೋದ್ರಾಗೂ ನಿಮಗೆ ತೊಂದರೆ ಆಗಲ್ಲ. ನಿಮ್ಗೆ ಏನಿನ ಒಂದು ಮಗು ನಿಮ್ಗೆ ಎಕ್ಸ್ಟ್ರಾ ಆದಂಗೆ ಆಯ್ತದೆ, ಸಾಕೊಂಡು ಹೋಗ್ಬೋದಲ್ವಾ. ಹಂಗಲ್ಲ ಶಾಂತಮ್ಮ, ಸುಮ್ಮನೆ ಊರ್ ಜನ ಎಲ್ಲ ಏನು ಅನ್ಕೋತಾರೋ ಏನೋ, ನೋಡಪ್ಪ ಹೆಂಡ್ತಿನ ಬಿಟ್ಬಿಟ್ಟು ಬಂದು ಇವಳು ಅವಳನ್ನ ತಗ್ಲಾಕಂಡ ಹಂಗೆ ಹಿಂಗೆ ಅಂತ ಊರ್ ಜನ ಎಲ್ಲ ಏನಾರು ಅನ್ಕೋತಾರ ಅಂತ ನಂಗೆ ಬೇಜಾರು. ಶಾಂತಮ್ಮನ ಮನ್ಸಾಗ ಐತೆ ಅಂತಂದ್ರೆ ವಿಚಾರ ಮಾಡಿ ನೋಡಬೇಕು. ಅದೇ ಒಂದಕ್ಕಿಂತ ಎಲ್ಲ ಡಿಸಿಷನ್ ತಗೊಳಕ್ಕಾಗಕ್ಕಿಲ್ಲ. ನಾನು ತುಂಬ ಬೇಜಾರಾಗಿದ್ದೀನಿ. ನಾನು ಕಟ್ಕೊಂಡೆ ಅಂದಮೇಲೆ ಒಂದು ಲೆವೆಲಾಗಿ ಸಂದಕ್ಕೆ ನೋಡ್ಕೋಬೇಕು. ಎಲ್ಲರಿಗೂ ಊಟ ಗೀಟ ಹಾಕ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು, ಈಗ ಅವಳ ಮಗ ನನ್ನ ಮಗ ಬ್ಯಾರೆ ಎಲ್ಲ ನಂಗೆ ನೋಡ್ಕೊಂಡು ಸಂದಕ್ಕೆ ಇರಬೇಕು. ನಾನು ಅದನ್ನೇನೇ ಯೋಚನೆ ಮಾಡ್ತಾ ಇವನಿ. ಅಯ್ಯೋ ಯೋಚನೆ ಮಾಡು, ಜೀವನದಾಗ ಏನು ಕಷ್ಟ ಆಗಕ್ಕಿಲ್ಲ ಸರಿನಾ. ನೋಡು, ಜೀವನದಾಗೆ ಎಲ್ಲದಕ್ಕೂ ಒಂದೊಂದು ಟೈಮ್ ಬರುತ್ತೆ, ಒಂದೊಂದು ಕಾಲ ಬರ್ತದೆ, ಎಲ್ಲನೂ ಬರ್ತದೆ. ನೋಡು, ಏನೋ ಒಂದು ಮಾಡಿದ್ರಾಯ್ತು. ಬಟ್ ಅಂದರೆ ನಿಂಗೆ ಹೇಳ್ತೀನಿ ಅಂತಲ್ಲ, ಬಟ್ ನಿಂದು ಜೀವನ ಕಷ್ಟ ಐತೆ. ನಿನಗೂ ಯಾರು ನೋಡ್ಕೊಳ್ಳೋರು, ಬಟ್ಟೆ ಒಕ್ಕೊಡೋರು, ಏನೋ ಹುಷಾರಿಲ್ದಾಗ ನೋಡ್ಕೊಳ್ಳೋರು ಯಾರೂ ಇಲ್ಲ. ನಿನಗೇನೇ ಹುಷಾರು ತಪ್ಪು ಮನೆ ಕಂಡೆ ಅಂದರೆ ಯಾರೋ ಒಬ್ಬಳು ಬೇಕಾಯ್ತದಲ್ವ ನಿನಗೂ. ಯೋಚನೆ ಮಾಡು. ಹಾಂ ಲಕ್ಷ್ಮೂ, ನನಗೂ ಅರ್ಥ ಆಯ್ತೈತೆ. ಜೀವನ ನಾನು ನೋಡಿವ್ನಿ. ಅದೇ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಇದ್ದಕ್ಕಿದ್ದಂಗೆ ನಿರ್ಧಾರ ತಗೊಳಕ್ಕಾಗಕ್ಕಿಲ್ಲ. ನಂದಿನ್ನೂ ಡೈವರ್ಸ್ ಆಗಿಲ್ಲ. ಜನ ಸಾವಿರ ಮಾತಾಡ್ತಾರೆ ನಮ್ಮ ಬಗ್ಗೆ, ಅದನ್ನೆಲ್ಲ ಸಹಿಸ್ಕೋಬೇಕು. ಎಲ್ಲನೂ ಸಹಿಸ್ಕೊಂಡು ಮಾಡ್ಕೊಂಡು ನಾನು ಯೋಚನೆ ಮಾಡಬೇಕಲ್ವಾ. ಮಾಡ್ತೀನಿ. ಇಷ್ಟೇ ನೀನು ಬಿಡಲ್ಲ. ಯೋಚನೆ ಮಾಡಿ ಆಮೇಲೆ ನಾನೇ ನಿರ್ಧಾರ ತಗೋತೀನಿ. ಲಕ್ಷ್ಮೂ, ನಿಂಗೆ ಎಷ್ಟು ಒಳ್ಳೆ ಮನಸ್ಸು. ನಿನ್ನ ಜೀವನ ಕಷ್ಟ ಇದ್ರೂ ಬೇರೆಯವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತೀಗಲ್ಲ. ನಿಜವಾಗ್ಲೂ ನೀನು ಗ್ರೇಟು. ಹಂಗಲ್ಲ, ನಾನು ಆಗಲೇ ನನ್ನ ಜೀವನದಾಗೆ ನೋವನ್ನ ನೋಡ್ಬಿಟ್ಟಿದ್ದೀನಲ್ಲ, ನಾನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಷ್ಟಿಷ್ಟಕ್ಕೆಲ್ಲ ಯೋಚನೆ ಮಾಡೋ ಅಂತ ಹುಡುಗಿ ನಾನಲ್ಲ. ಬ್ಯಾರ್ಯಾರನ್ನ ಸಂದಕ್ಕಿತ್ತಾರೆ ಅಂದರೆ ಸಂದಕ್ಕಿರಲಿ ಬಿಡು ಅವ್ರೂ ಅನ್ನೋ ಬುದ್ಧಿ ನಂದು. ಹೆಂಗೋ ಸಂದಕ್ಕಿದ್ರೆ ನನಗೂ ಖುಷಿನೇ. ಹೆಂಗೋ ಸಂದಕ್ಕಿರಲಿ ಅಲ್ವಾ ಎಲ್ರೂ ಅಂತ ಹೇಳಿ ಒಂದು ಕಿತ ಕುಂತ್ಕೊಂಡು ನೀವು ಯೋಚನೆ ಮಾಡಿ, ಸರಿನಾ. ಏನಪ್ಪ ಲಕ್ಷ್ಮಿ ಹಿಂಗೊಂದು ಅಂತ ತಲೆ ಕೆಡ್ಸ್ಕೊಂಡು ಕುಂತ್ಕೋಬೇಡ್ರಿ. ಬಲವಂತ ಏನೂ ಇಲ್ಲ, ನೀವು ಕುಂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಉತ್ತರ ಸಿಗ್ತದೆ, ಸರಿನಾ. ಸರಿ ಲಕ್ಷ್ಮಿ, ಆಯ್ತು, ಕುಂತ್ಕೊಂಡು ಯೋಚನೆ ಮಾಡ್ತೀನಿ. ಸರಿ ಕಾರಣ ಆಯಿತು. ನಾವು ಎಗ್ ರೈಸ್ ಅಂಗಡಿ ಓಪನ್ ಮಾಡ್ಬೇಕು, ನಾನು ಹೋಯ್ತೀನಿ. ಈ ಹುಡುಗಿ ವಯಸ್ಸು ಚಿಕ್ಕದಾದ್ರೂ ಬುದ್ಧಿ ಮಾತ್ರ ಚೆನ್ನಾಗೈತೆ.